5ನೇ ತರಗತಿಯಲ್ಲಿ ಕಲಿತಿರುವಂತಹ ಮಕ್ಕಳೇ, ಪಾಠ 4 ಸಮುದಾಯ ಕ್ರೀಡೆಗಳು. ಸಮುದಾಯದಲ್ಲಿ ಆಡುವಂಥ ಕ್ರೀಡೆಗಳು ಅಂದರೆ ಆಟಗಳು. ಇದಕ್ಕೆ ಸಂಬಂಧಪಟ್ಟಂತೆ ನೀನು ಇಂದಿನ ಪಾಠದಲ್ಲಿ ನೋಡಿಯಾ, ಇಲ್ಲಿ ಭಾನುವಾರ ನಿನಗೆ ರಜೆ ಇದೆ. ಆ ರಜೆ ದಿನ ನೀನು ಯಾವ ರೀತಿ ಸಮಯವನ್ನು ಕಳಿತೀಯಾ, ನೀನೇನೇನು ಮಾಡ್ತೀಯ ಅನ್ನೋದನ್ನು ಇಲ್ಲಿ ಬರೀಬೇಕು. ಭಾನುವಾರ ರಜೆ ಇರುವುದರಿಂದ ತಂದೆ ತಾಯಿ ಜೊತೆ ಬೇಗ ಎದ್ದು ಹಸುವನ್ನು ಹೊರಗೆ ಬಿಗಿದು ಹಾಲು ಕರೆಯುವುದನ್ನು ನೋಡ್ತೇನೆ. ನೆಕ್ಸ್ಟು ಟಿ ವಿ ನೋಡ್ತೇನೆ. ನೆಕ್ಸ್ಟು ತಂದೆ ತಾಯಿ ಜೊತೆ ಹೊಲಗಳಿಗೆ ಹೋಗ್ತೇನೆ, ಮೊಬೈಲ್ ನೋಡ್ತೇನೆ, ಡ್ಯಾನ್ಸ್ ಮಾಡ್ತೇನೆ, ಗೋಲಿ ಆಡ್ತೇನೆ, ಗೋಲಿ ಆಟ ಆಡ್ತೇನೆ, ಕುಂಟೆಬಿಲ್ಲೆ ಆಡ್ತೇನೆ ಮತ್ತು ಗೆಳೆಯರ ಜೊತೆ ಓದ್ಕೊಳ್ತೇನೆ. ಇವನ್ನೆಲ್ಲವನ್ನು ನಿನಗೆ ಯಾವುದು ಭಾನುವಾರ ಏನೇನು ಮಾಡಿಯಾ ಅವನ್ನೆಲ್ಲವನ್ನು ಕೂಡ ನೀನಲ್ಲಿ ಬರಿಬೋದು. ನೆಕ್ಸ್ಟು ನಾವು ಆಟ ಆಡೋದ್ರಿಂದ ನಮಗೇನು ಸಿಗುತ್ತೆ, ಏನು ಉಪಯೋಗ ಅಂತಂದರೆ ಇಲ್ಲಿ ಕೊಟ್ಟಿರೋ ಪದಗಳನ್ನೇ ಇಲ್ಲಿ ಕೆಳಗಡೆ ಬರೀಬೇಕು. ಸಂತೋಷ ಸಿಗುತ್ತೆ, ಸಹಕಾರ ಸಿಗುತ್ತೆ, ಸ್ಪರ್ಧಾ ಮನೋಭಾವ ಬೆಳೀತದೆ, ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ, ಮನೋರಂಜನೆ ಸಿಗ್ತದೆ, ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವುದನ್ನು ಕಲಿತೀವಿ, ದೈಹಿಕ ಕಸರತ್ತು, ಸ್ನೇಹ ಸಿಗುತ್ತೆ, ಹಸಿವು ನಿವಾರಣೆ ಆಗ್ತದೆ. ಆಟ ಆಡ್ತಾ ಅಯ್ಯೋ ಇವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಂತಾರೆ, ಹೌದಾ? ಹಸಿವು ನಿವಾರಣೆ ಆಗ್ತದೆ, ಜ್ಞಾನ ಸಿಗ್ತದೆ. ಈ ಚಿತ್ರ ನೋಡಿ, ಇವ್ರು ಏನು ಮಾಡ್ತಿದ್ದಾರೆ? ಯೋಗ ಮಾಡ್ತಿದ್ದಾರೆ. ಇವ್ರೇನು ಮಾಡ್ತಿದ್ದಾರೆ? ಜಿಮ್ ಮಾಡ್ತಿದ್ದಾರೆ. ಇವೆಲ್ಲ ನಿನಗೆ ಗೊತ್ತಿರ್ತೈತೆ. ಇವ್ರೇನು ಮಾಡ್ತಿದ್ದಾರೆ? ಏರೋಬಿಕ್ಸ್ ಮಾಡ್ತಿದ್ದಾರೆ. ನೋಡಿ, ಹುಡುಗರೆಲ್ಲ ಸೇರಿ ಏನು ಮಾಡ್ತಿದ್ದಾರೆ? ಫುಟ್ಬಾಲ್ ಆಡ್ತಾ ಇದ್ದಾರೆ, ಹೌದ್ರಾ? ನೆಕ್ಸ್ಟ್ ಬಂದರೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡೆಗಳು. ಅಂತಾರಾಷ್ಟ್ರೀಯ ಕ್ರೀಡೆಗಳು ಅಂದರೆ ದೇಶ ವಿದೇಶಗಳಲ್ಲಿ ಆಡುವಂಥವು, ಅಂದರೆ ಒಂದು ದೇಶ ಬೇರೊಂದು ದೇಶದ ಮೇಲೆ ಆಡುವಂಥದ್ದು. ಫುಟ್ಬಾಲು, ಟೆನ್ನಿಸ್ಸು, ಕ್ರಿಕೆಟು, ಈಜು, ಚೆಸ್ಸು ಇವೆಲ್ಲವೂ ಕೂಡ ಇನ್ನೂ ಸಾಕಷ್ಟು ಇದ್ದಾವೆ. ಬ್ಯಾಡ್ಮಿಟನ್ನು ಇವೆಲ್ಲ ಬರಿಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮ ಭಾರತ ದೇಶ ಬೇರೆ ದೇಶದೊಂದಿಗೆ ಆಡ್ತಿರುವಂತಹ ಯಾವುದಾದ್ರು ಒಂದು ಕ್ರೀಡೆ ಚಿತ್ರವನ್ನು ಅಂಟಿಸು ಅಂತ ಕೇಳಿದ್ದಾರೆ. ನಾನಿಲ್ಲಿ ಇದು ಪಾಕಿಸ್ತಾನ, ಇದು ಇಂಡಿಯಾ ಕ್ರಿಕೆಟ್ ಆಡ್ತಿರುವಂತಹ, ಬೇರೆ ದೇಶ ಅಂದರೆ ಪಾಕಿಸ್ತಾನ, ಇಂಡಿಯಾ ಅಂದರೆ ನಮ್ಮ ದೇಶ, ಇದು ವರ್ಲ್ಡ್ ಕಪ್ಪನ್ನು ಆಡ್ತಿರುವಂಥ ಚಿತ್ರವನ್ನು ಅಂಟಿಸಿದ್ದೀನಿ. ನೀವು ನಿಮ್ಮ ನ್ಯೂಸ್ ಪೇಪರಲ್ಲಿ ಈ ರೀತಿ ಕ್ರಿಕೆಟು ಅಥವಾ ಬ್ಯಾಡ್ಮಿಂಟನ್ನು, ಚೆಸ್ಸು ಬೇರೆ ದೇಶದ ಮೇಲೆ ಆಡಿದ್ದು ಸಿಗ್ತವೆ, ಅವುಗಳನ್ನು ಕಡ್ಡಾಯವಾಗಿ ನೀನು ಅಂಟಿಸ್ಬೇಕು. ನೆಕ್ಸ್ಟ್ ಇವ್ರು ಏನು ಮಾಡ್ತಿದ್ದಾರೆ? ಪರ್ವತವನ್ನು ಹತ್ತುತ್ತಿದ್ದಾರೆ, ಹೌದಾ? ಪರ್ವತಾರೋಹಣ. ನೆಕ್ಸ್ಟ್ ಇವ್ರು ಏನು ಮಾಡ್ತಿದ್ದಾರೆ? ಆಕಾಶ ನೆಗೆತ ಅಂದರೆ ಸ್ಕೈ ಡೈವಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವರು ತೆಪ್ಪದಾಟ ಆಡ್ತಾಯಿದ್ದಾರೆ. ಇವನು ಸೈಕ್ಲಿಂಗ್ ಮಾಡ್ತಿದ್ದಾನೆ, ಅಂದರೆ ಗುಡ್ಡ ಗಾಡು ಸೈಕಲ್, ಅಂದರೆ ಗುಡ್ಡ ಕಾಲು ಬಂಡಿ ಅಂತಲೂ ಕರಿತೀವಿ. ಇದನ್ನು ಪರ್ವತ ಚಾರಣ, ಇಲ್ಲಿದೆ ನೋಡಿರಿ ಪರ್ವತ ಚಾರಣ, ಇದನ್ನು ನಾವು ಪರ್ವತ ಕಾಲು ಬಂಡಿ ಅಂತ ಕರಿತೀವಿ. ಆಕಾಶ ನೆಗೆತ, ಪರ್ವತಾರೋಹಣ, ತೆಪ್ಪದಾಟ ಇವುಗಳನ್ನೇ ಆ ಚಿತ್ರಕ್ಕೆ ಯಾವುದು ಸರಿ ಹೊಂದುತ್ತೆ ಅದನ್ನು ನೋಡಿ ನೀವು ಬರೆಯುವಂಥದ್ದು, ಆಯ್ತಾ? ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು, ಇವನು ದುಂಡುಗಲ್ಲನ್ನು ಎತ್ತುತ್ತಿದ್ದಾನೆ, ಅದನ್ನೇ ನಾವು ದುಂಡು ಕಲ್ಲು ಎತ್ತುವುದು. ಇದು ಬಂಡಿ ಏರೋ ತೆರೆ ಅಂಥೇಳಿ. ಇದು ಹಗ್ಗ ಎಳೆದಾಟ, ಈ ಕಡೆ ಒಂದು ಕಡೆ ಹಗ್ಗ ಎಳಿತಾರೆ, ಆ ಕಡೆ ಒಂದು ಕಡೆ ಹಗ್ಗ ಎಳಿತಾರೆ. ನೆಕ್ಸ್ಟ್ ಇದು ಕುಸ್ತಿ, ಇದು ಮಲ್ಲಕಂಬ, ಇದು ಡ್ರ್ಯಾಗನ್ ಬೋಟ್ ಅಂತ ಕರಿತೀವಿ, ಅಂದರೆ ರೋಯಿಂಗ್ ರಿವರ್ಸ್. ಡ್ರ್ಯಾಗನ್ ಬೋಟ್ ಅಂದರೆ ಎಲ್ಲರೂ ಒಗ್ಗಟ್ಟಿಂದ ದೋಣಿಯನ್ನು ಓಡಿಸುವಂಥದ್ದು, ಯಾರು ಮೊದಲು ಓಡಿಸ್ತಾರೆ ಅವರು ಗೆದ್ದಂಗೆ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರು ಒಂದು ಸಾಹಸ ಕ್ರೀಡೆಯ ಬಗ್ಗೆ ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅಮ್ಮನ ಹತ್ರ ಕೇಳಿ ನೀನು ತಿಳಿಬೇಕು. ನಾನು ನಮ್ಮ ತಂದೆ ಹತ್ರ ದುಂಡಿ ಕಲ್ಲು ಅಂದರೆ ಕಲ್ಲು ಎತ್ತುವ ಸ್ಪರ್ಧೆ ಬಗ್ಗೆ ಕೇಳಿದ್ದೀನಿ. ದುಂಡು ಕಲ್ಲು ಎತ್ತುವ ಸ್ಪರ್ಧೆ ಒಂದು ಸಾಂಪ್ರದಾಯಿಕ ಕ್ರೀಡೆ, ಇದು ಅತ್ಯಂತ ಪುರಾತನ ಕ್ರೀಡೆಯಾಗಿದೆ. ಇದಕ್ಕೆ ವಯಸ್ಸು ಮತ್ತು ತೂಕವನ್ನು ಅವಲಂಬಿಸಿರುತ್ತದೆ. ಕಲ್ಲನ್ನು ತೂಕ ಎತ್ತಲಿಕ್ಕೆ ತರಬೇತಿಯನ್ನು ನೀಡ್ತಾರೆ. ಈ ಸ್ಪರ್ಧೆಯಲ್ಲಿ ಸಣ್ಣ ಕಲ್ಲಿನಿಂದ ಹಿಡಿದು ಪ್ರಾರಂಭವಾಗಿ ಅತ್ಯಂತ ತೂಕದ ಕಲ್ಲು ಯಾರನ್ನು ಎತ್ತುತ್ತಾರೋ ಅವರು ಈ ಆಟವನ್ನು ಗೆಲ್ತಾರೆ. ಇದೊಂದು ಸಮುದಾಯ ಕ್ರೀಡೆಯಾಗಿದೆ. ಇಷ್ಟನ್ನು ಬರಿಬೋದು. ಈಗಾಗಲೇ ನಿನಗೆ ಗೊತ್ತಿದೆ, ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಇದನ್ನು ಫಸ್ಟ್ ಹತ್ತಿದ್ದಾರೆ ಯಾರು ಪ್ರಪಂಚದಲ್ಲೇ? ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಮೌಂಟ್ ಎವರೆಸ್ಟ್ ಏರಿದ ಶಿಖರದಲ್ಲಿ ಭಾರತದ ಮಹಿಳೆ ಯಾರು? ಬಚೇಂದ್ರಿ ಪಾಲ್, ಹೌದ್ರಾ? ಇಷ್ಟನ್ನು ನಾವು ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.